ದೋಬಿಯ ಮನೆಯ ಹೊರಗೆ ಚಪ್ಪರದ ಕೆಳಗೆ ಕತ್ತೆಯನ್ನ ಕಟ್ಟಲಾಗಿತ್ತು. ಅದರ ಪಕ್ಕದಲ್ಲೇ ದೋಬಿಯ ನಾಯಿ ಕುಳಿತಿತ್ತು. ಕತ್ತೆ ನಾಯಿಗೆ ಹೇಳುತ್ತೆ, ನೋಡೋಣ, ಮನೆಗೆ ಕಳ್ಳ ನುಗ್ಗಿದ್ದಾನೆ. ನೀನು ಮನೆಯ ಚೌಕಿದಾರ ಕೂಡ ಹೌದು. ಮನೆಯನ್ನ ಕಳ್ಳರಿಂದ ರಕ್ಷಣೆ ಮಾಡೋದು ನಿನ್ನ ಕೆಲಸ. ಈಗ ನೀನು ಜೋರಾಗಿ ಬೊಗಳೋದಕ್ಕೆ ಶುರು ಮಾಡು. ನಿನ್ನ ಬೊಗಳೋದನ್ನ ಕೇಳಿ ಮಾಲೀಕ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳಲಿ ಅಂತ ನಾಯಿಗೆ ಹೇಳುತ್ತೆ. ಆಗ ನಾಯಿ ಕತ್ತೆಗೆ ಹೇಳುತ್ತೆ, ಅಣ್ಣ, ನೀನು ನನಗೆ ನನ್ನ ಕೆಲಸ ಹೇಳ್ಕೊಡ್ಬೇಡ. ನಾನು ರಾತ್ರಿ ಇಡೀ ಈ ಮನೆಯನ್ನ ಕಾವಲು ಮಾಡ್ತೇನೆ. ಆದರೆ ಮಾಲೀಕ ನನ್ನ ಬಗ್ಗೆ ಒಂಚೂರು ಗಮನ ನೀಡಲ್ಲ. ಹಾಗಾಗಿ ಮಾಲೀಕನಿಗೂ ಸ್ವಲ್ಪ ನಷ್ಟ ಆದರೆ ಏನೂ ಆಗಲ್ಲ. ನನ್ನ ಬೆಲೆ ಕೂಡ ಅವನಿಗೆ ಗೊತ್ತಾಗಲಿ. ಕೋಪಗೊಂಡ ಕತ್ತೆ ನಾಯಿಗೆ ಹೇಳುತ್ತೆ, ಮೋಸಗಾರ, ನೀನು ಉಂಡ ಮನೆಗೆ ದ್ರೋಹ ಬಗೆತಾ ಇದೀಯ.